Radio City. ಈ ಎಲ್ಲ ಟೈಟಲ್ಸ್ ಎಲ್ಲ ತುಂಬಾ ವಿಚಿತ್ರವಾಗಿದೆ. ನಿಮ್ ಡೈರೆಕ್ಟರ್ ಹೆಸರು ವೈರಸ್, ನಂದೇನು ವಿಚಿತ್ರವಾಗಿಲ್ಲ. ಪ್ರೀತಿ ಗೀತಿ ಇತ್ಯಾದಿ. ಇವ್ರಿಗೆ ಯಾಕೆ ವೈರಸ್ ಅಂತ ಕರೀತೀರಾ? ವೈರಸ್ ಅವರು ಏನಕ್ಕಂದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾಸ್ಗೆ ತುಂಬಾ ಹೀಸ್ ಅಟ್ಯಾಚ್ಡ್. ನೀವೇನೊಂದ್ ಸಣ್ಣದೇನೋ ಒಂದು ಹೇಳಿದ್ರು ಅದರಲ್ಲೇ ಬರ್ಕೊಳ್ಳೋದು ಅವ್ರು. ಹಂಗೆ ನನಗೆ ಕಂಪ್ಲೀಟ್ಲಿ ತದ್ವಿರುದ್ಧ ಅದಕ್ಕೆ. ಆಂಟಿ ವೈರಸ್ ಅಂತಾರೆ. ಸೊ ವೈರಸ್ ಆಂಟಿ ವೈರಸ್ ಸೇರಿ ಮಾಡಿರೋ ಒಂದು ಸಾಫ್ಟ್ವೇರ್ ಇದು ಪ್ರೀತಿ ಗೀತಿ ಇತ್ಯಾದಿ. ಪ್ರೀತಿ ಓಕೆ, ಗೀತಿ ಒಂದ್ ಲೆವೆಲ್ಗೆ ಅರ್ಥ ಮಾಡ್ಕೊಳ್ತೀವಿ. ಇತ್ಯಾದಿಯಲ್ಲಿ ಏನೇನಿದೆ? ಇತ್ಯಾದಿ ಅಂದ್ರೆ ಪ್ರೀತಿ ಗೀತೆ ಆದ್ಮೇಲೆ ಆಗುತ್ತಲ್ಲ, ಅದೇ ಇತ್ಯಾದಿ. ಅಂದ್ರೆ ಡಬಲ್ ಮೀನಿಂಗ್ ತಿಳ್ಕೊಬಿಡಿ. ಏನಕ್ಕೆ ಅಂದ್ರೆ ಪ್ರೀತಿ ಗೀತಿ ಇತ್ಯಾದಿ ಮೇಲೆ ಲವ್ ಆದ್ಮೇಲೆ ಆಗದೆ ಇತ್ಯಾದಿ. ಆಮೇಲೆ ಆಗದ ಏನು ಅಂತಂದ್ರೆ ನೋವಾಗ್ಬೋದು, ದುಃಖ, ಏನೋ ಒಂದು ಸ್ಯಾಕ್ರಿಫೈಸ್ ಆಗ್ಬೋದು, ತ್ಯಾಗಗಳಾಗ್ಬೋದು, ಹತಾಶೆ ಇರ್ಬೋದು, ಸಿಟ್ಟು ಇರ್ಬೋದು, ಕೋಪ ಬರೋದಿರ್ಬೋದು, ಹೆಲ್ಪ್ ಏನೋ ಕೈಲಾಗ್ದಲೇ ಇರುವಂತ ಒಂದು ಸಿಚುವೇಶನ್ ಬರೋವಂಥದ್ದು ಇರ್ಬೋದು. ಈ ತರ ಹೆಚ್ಚಾಗಿ ಒಂದೇನೋ ಡಿವೈನ್ ಕಂಡ್ಕೊಳ್ಳೋ ಅಂಥದ್ದು. ಫಸ್ಟ್ ಆಫ್ ಆಲ್ ಗಿಲ್ಟ್ ಫೀಲ್, ನಾನು ತಪ್ಪು ಮಾಡಿದ್ರು ಅನ್ನೋದನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಇರೋಂತ ಒಂದು ಸ್ಟೋರಿ. ಅಲ್ಲ, ಸ್ಟೋರಿ ಹೇಳ್ತಾ ಇಲ್ಲ ನಾನು. ಅದು ನಿಮ್ಗೆ ಓಕೆ, ನನ್ನ ಸ್ಟೋರಿ ಹೇಳೋದು ನಿಮ್ಗೆ ಏನು ಅಂತ ಗೊತ್ತಾಯ್ತು ಹೇಳಿ ನೋಡೋಣ. ಅಲ್ಲ, ನಾಳೆ ಪಿಕ್ಚರ್ ನೋಡ್ತೀವಿ. ಸೊ ಹಾಗೆ ಹೀರೋಯಿನ್ ಸಂಗೀತ ಭಟ್ ಕೂಡ ಇದ್ದಾರೆ. ಸೊ ಇವಾಗ ಏನೋ ಒಂದು ಚಿಕ್ಕದ ಒಂದು ನಾಟಕ ಆಡೋಣ. ನಿಮ್ಗೊಂದು ಫೋನ್ ಕಾಲ್ ಬಂತು, ನಾನು ನಿಮ್ಗೆ ಹೇಳ್ತೀನಿ ಒಂದು ಪಿಕ್ಚರ್ಗೆ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡ್ತಾ ಇದೀನಮ್ಮ ನಿಮ್ಮನ್ನ ಅಂತ. ಹೇಗೆ ರಿಯಾಕ್ಟ್ ಮಾಡ್ತೀರಾ? ಫಸ್ಟ್ ಆಕ್ಚುಲಿ ನಾನು ಡೀಟೇಲ್ಸ್ ಕೇಳ್ತೀನಿ, ಯಾವ ಸಿನಿಮಾಗೆ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡ್ತೀನಿ ಅದನ್ನ ಕೇಳಿ ನೀವು ಹೇಳ್ತೀನಿ. ಓಕೆ, ನೀವು ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿರಾ ಸಂಗೀತ ಅವರೇ? ಸರ್ ಸಿನಿಮಾ ಡೀಟೇಲ್ಸ್ ಗೊತ್ತಾಗಬಹುದು? ಇದು ಹೆಸರು ಬಂದ್ಬಿಟ್ಟು ಪ್ರೀತಿ ಗೀತೆ ಇತ್ಯಾದಿ ಅಂತ. ಓ ಮೈ ಗಾಡ್. ಇದು ಅಲ್ಲ, ಇರಿ, ನೆಕ್ಸ್ಟ್ ನಂಗೆ ರಿಯಾಕ್ಷನ್ ಬೇಕಿರೋದು. ಇದಕ್ಕೆ ಹೀರೋ ಬಂದ್ಬಿಟ್ಟು ಪವನ್ ಒಡೆಯರ್. ಓಕೆ, ಪವನ್ ಒಡೆಯರ್ ಅವರು ಗೂಗ್ಲಿ ಸಿನಿಮಾ ಡೈರೆಕ್ಟ್ ಮಾಡಿದಾರಲ್ಲ, ಅವರಲ್ವಾ? ಅವರೇ ಹೀರೋ ಇದಕ್ಕೆ. ಓ ವೆರಿ ನೈಸ್. ನಾನು ಸೊ ಐ ಬಿ ವರ್ಕಿಂಗ್ ವಿತ್ 2 ಡೈರೆಕ್ಟರ್ಸ್. ಇಸ್ ಇಟ್? ನಿಜ ಹೇಳಿ, ಏನ್ ನಿಜಾನೇ. ಅದೇ ನನ್ಗೆ ಆಕ್ಚುಲಿ ಫಸ್ಟ್ ಗೊತ್ತೇ ಇರ್ಲಿಲ್ಲ ಪವನ್ ಒಡೆಯರ್ ಅವ್ರ ಹೀರೋ ಅಂತ. ನಾನು ಆಡಿಷನ್ ಹೋಗೋವರೆಗೂ ನಂಗೆ ಗೊತ್ತಿರ್ಲಿಲ್ಲ. ಆಡಿಷನ್ ಹೋಗಿ ನನಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಕಾಲ್ ಬಂದು ನೆಕ್ಸ್ಟ್ ಡೇ ಯಾವಾಗ ನೀನ್ ಮೂವಿ ಮಾಡ್ತಿದ್ಯಾ ಅಂತ ಹೇಳಿದ್ರು ಅವಾಗ ಗೊತ್ತಾಗಿದ್ದು. ಏನಿತ್ತು ರಿಯಾಕ್ಷನ್? ಅವಾಗ ಸ್ವಲ್ಪ ನರ್ವಸ್ನೆಸ್ ಇತ್ತು. ನಾನು ಆಕ್ಚುಲಿ ಇದು ಹೇಳ್ತಾ ಬಂದಿದ್ದೀನಿ ಬಿಕಾಸ್ ಇಬ್ರು ಡೈರೆಕ್ಟರ್ಸ್ ಹೆಂಗಿರತ್ತೆ, ಇಬ್ರಿಬ್ರು ಡೈರೆಕ್ಟರ್ಸ್ ಹತ್ರ ವರ್ಕ್ ಮಾಡ್ಬೇಕು ಅಂದ್ರೆ ಅದು ಒಂಥರ ಡಿಫ್ರೆಂಟ್ ಟೆನ್ಷನ್ ಅದು. ಬಟ್ ಒಂದ್ ಕಂಫರ್ಟ್ ಲೆವೆಲ್ ನನಗೆ ಕೊಟ್ರು ಅಲ್ಲಿ. ಇಟ್ ವಾಸ್ ವೆರಿ ಗುಡ್ ವರ್ಕಿಂಗ್ ವಿತ್ 2 ಆಫ್ ದಿಸ್. ಯು ಟೆಲ್ ಮಿ ಅಬೌಟ್ ದ ಸ್ಟೋರಿ. ನಾನು ಬೇಸಿಕಲಿ ನಾನು ಸ್ವಲ್ಪ ಅರ್ಧಂಬರ್ಧ ಬಿಟ್ಕೊಡಿದ್ದಾರೆ ಅಲ್ಲಿ. ಇಲ್ಲ, ಸ್ಟೋರಿ ಲೈನ್ ಅಂತ ಏನು ಹೇಳಕ್ಕಾಗಲ್ಲ. ಅರ್ಧಕ್ಕೆ ಪ್ರೀತಿ ಹೇಗಾಗುತ್ತೆ ಇತ್ಯಾದಿ ಆದ್ಮೇಲೆ, ಅಲ್ಲ ಗೀತಿ ಆದ್ಮೇಲೆ ಇತ್ಯಾದಿ. ನನ್ನ ಸ್ಟೈಲ್ ಹೇಳ್ಬೇಕು ಅಂದ್ರೆ, ನನ್ನ ಸಿನಿಮಾದಲ್ಲಿ ದೊಡ್ಡ ಡ್ರಂಕರ್ಡ್ ಆಯ್ತಾ. ಓಕೆ. ಸೊ ಹಿ ಈಸ್ ಅ ಬಾರ್ ಓನರ್ ಇನ್ ದ ಸಿನಿಮಾ. ಓಕೆ. ಸೊ ದಟ್ಸ್ ಹೌ ವಿ ಮೀಟ್ ಅಂಡ್ ವಿ ಫಾಲ್ ಇನ್ ಲವ್. ನೀವು ಬಾರ್ಗೆ ಹೋಗಿದ್ರ ಕುಡಿಯಕ್ಕೆ? ಸೀರಿಯಸ್ ಆಗಿ? ಫ್ರೀಯಾಗಿ ಸಿಗೋದಲ್ಲಿ ಇವ್ರ ಬಾರಲ್ ತಾನೆ. ಸೀರಿಯಸ್ ಆಗಿ ಹಾಗೆ ಇದೆಯಾ? ಎಸ್. ಓಕೆ. ದಟ್ ಇಸ್ ಒನ್ ಆಫ್ ದ ಸೀಕ್ವೆನ್ಸ್. ಇನ್ ನಾನು ಸ್ಟೋರಿ ಬಿಟ್ಕೊಂಡು ನಾಳೆ ರಿಲೀಸ್ ಆಗ್ತದೆ. ಇಟ್ಸ್ ಓಕೆ, ಯು ಕ್ಯಾನ್ ಸೇ. ಅದೇ ಇಷ್ಟು ಕ್ಯೂರಿಯಾಸಿಟಿ ಸಾಕು. ನಾನ್ ಕುಡಿತಿದ್ದೀನಿ ಅಂದ್ರೆ ದಟ್ ಇಸ್ ಬಿಗ್ ಕ್ಯೂರಿಯಾಸಿಟಿ ಫಾರ್ ಪೀಪಲ್. ಅಂದ್ರೆ ಇವಾಗ ಸಿನಿಮಾ ಕುಡಿಯೋಂತ ಹುಡುಗಿರ ಬಗ್ಗೆನಾ? ಈಗ ನಿಮ್ ಮುಖದ ಮೇಲೆ ಒಂದು ಕ್ಯೂರಿಯಾಸಿಟಿ ಬಂತು ಪ್ರದೀಪ್ ಅವರೇ. ನಿಮ್ ಮುದ್ದಾದ ಮುಖದ ಮೇಲೆ ಒಂದು ಆತಂಕ ಬಂತು. ಹೌದು. ಏನು ಅಂತಂದ್ರೆ ಸೀರಿಯಸ್ಲಿ ಏನು ನೀವು ಹೋಗ್ತಿದ್ದೀರಾ ಬಾರ್ಗೆ ಅಂತ ಸಂಗೀತ ಬಟ್ಟಿ ಕೇಳಿದ್ರೆ ಅಷ್ಟು ಕ್ಯೂರಿಯಾಸಿಟಿ ಎನ್ನಫ್ ಅಲ್ಲ. ಏನಪ್ಪ ಏನಾಗಿರ್ಬೋದು ಅಂತ. ಹೆಣ್ಮಕ್ಳು ಗೊತ್ತಿಲ್ದಂಗ್ ಕುಡಿತಾರ, ಪಬ್ಗೂ ಕುಡಿತಾರ, ಬಾರ್ಗ್ ಹೋಗಿ ಕುಡಿದಿರೋ ಅದೇ ಇರೋದು. ಅದೇ ಆ ತರ ಈ ತರ ಒಂದೇನೋ ವಿಶೇಷವಾಗಿ ಯೋಚನೆ ಮಾಡಿ ಬರ್ದಿರೋಂತ ಸ್ಕ್ರೀನ್ ಪ್ಲೇ, ಡೈಲಾಗ್ಸ್, ವೀರೇಂದ್ರ ಅವರ ಅಚ್ಚುಕಟ್ಟಾದ ದಿಗ್ದರ್ಶನ, ಈ ತರ ಎಲ್ಲ ಆಗಿರೋಂತ ಪ್ರೀತಿ ಗೀತಿ ಇತ್ಯಾದಿ. ಯಾರ ಸ್ಟೋರಿ ಇದೆ ಆಕ್ಚುಲಿ? ಕಥೆ ಯೋಗರಾಜ್ ಬಿಟ್ರದು. ಯಾರ ಲೈಫಲ್ಲಿ ಆಗಿರೋ ಸ್ಟೋರಿ ಅದು ಗೊತ್ತಿಲ್ಲ ನನಗೆ. ಅದು ಗೊತ್ತಿಲ್ಲ. ಎಲ್ಲರೂ ಇದೇನಪ್ಪ, ನಾನು ಒಂದಷ್ಟು ಕಡೆ ಹೇಳಿದ್ದೆ ಇದು ಫಿಲಮ್ ಅಲ್ಲೂ ನಾನಾಗೆ ಇದೀನಿ ಅಂತಂದ್ರೆ, ನಾನಾಗೆ ಇದೀನಿ ಇನ್ ದ ಸೆನ್ಸ್ ನನ್ನ ಹೆಸರು ಅದೇ ಹೆಸರು ಮಾತ್ರ ಅಷ್ಟೇ, ಅಷ್ಟಕ್ಕೆ ನಂದೇ ಕತೆ ಅಂತ ಅನ್ಕೊಂಡು ನನಗೆ ಇರೋ ಬರೋ ಪಿಕ್ಚರ್ ಎಲ್ಲ ನಾನು ಹಂಗೆ ಕೇಳಿದಾರೆ, ಗೋವಿಂದ ನಾವು ನಿಂದೆ ಕತೆನಾ ಅಂತಾರೆ, ನಿಮ್ ರಿಯಲ್ ಲೈಫ್ ಕತೆನಾ ಅಂತಾರೆ. ಪೇಪರ್ ಬರ್ದಿದ್ದು ಆಕ್ಚುಲಿ ನೀವು ಬಾರ್ಗಿರಲ್ಲ ಇಟ್ಟಿದ್ರಿ ನಿಮ್ದೇ ಕತೆ ಇದು ಅಂತೆಲ್ಲ ಆಗಿದೆ. ಅಯ್ಯೋ ಸದ್ಯ ಹಂಗೆ ಒಮ್ಮೆನಾರು ಕೇಳಿಸ್ಕೊಂಡ್ರೆ ಅಟ್ಟಿಸ್ಕೊಂಬಂದು ಹೊಡಿತಾರೆ ನನಗಿದ್ದೇನೆ. ಆಕ್ಚುಲಿ ಸಿನಿಮಾ ನೋಡಿ ಹೊರಗಡೆ ಬರ್ಬೇಕಾದ್ರೆ ವಾಟ್ ಈಸ್ ದಟ್ ಒನ್ ಥಿಂಗ್ ದಟ್ ನೋಡಿದವ್ರ ಮೈಂಡ್ ನಲ್ಲಿ
ಸ್ವಲ್ಪ ಅವ್ರ ಲೈಫ್ ಬಗ್ಗೆ ಯೋಚನೆ ಮಾಡೋಂಥ ವಿಷಯಗಳು ಏನೋ ಸಿಗ್ತವೆ? ಕನ್ಫೆಷನ್ಸ್, ಅದು ಅಂಥದ್ದೊಂದು ಯಾವುದೋ ಒಂದು ಎಲಿಮೆಂಟ್ ತುಂಬಾ ಕಾಡುತ್ತೆ ಪಿಕ್ಚರ್ ಅಲ್ಲಿ. ನನ್ಗೆ ಅನ್ಸೋ ಮಟ್ಟಿಗೆ ಅದು ಎಷ್ಟು ಮಟ್ಟಿಗೆ ನಾನು ಈ ಒಂದು ಇದರಲ್ಲಿ ಸರಿಯಾಗಿ ಹೇಳ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲ. ಇತ್ತೀಚೆಗೆ ಬಂದಿರುವಂತ ಚಿತ್ರಗಳಿಗಿಂತ ಒಂದು ಸ್ವಲ್ಪ ಬೇರೆ ವಿಭಿನ್ನವಾದಂತ ಪಿಕ್ಚರ್, ಬೇರೆ ಏನೋ ಟ್ರೈ ಮಾಡಿದೀವಿ ಸಿನಿಮಾದಲ್ಲಿ. ಬಂದಿದೆ, ಈ ತರ ಸಿನಿಮಾಗಳು ಬಂದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇತ್ತೀಚೆಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಏನಾಗುತ್ತೆ, ಎವ್ರಿ 5-6 years ಒಂದು ಜನರೇಷನ್ ಚೇಂಜ್ ಆಗ್ತಿರುತ್ತೆ, ಸಿನಿಮಾ ನೋಡುವಂತ ಜನರೇಷನ್ ಚೇಂಜ್ ಆಗ್ತಿರುತ್ತೆ. ಸೊ ಈ ಜನರೇಷನ್ಗೆ ಇಟ್ಸ್ ಗನ ಬಿ ಐ ಥಿಂಕ್ ಇಟ್ಸ್ ನ್ಯೂ ಪ್ಯಾಟರ್ನ್ ಆಫ್ ಮೂವಿ ಅಂತ ಅನ್ಸುತ್ತೆ ನನಗೆ. ಯಾವ್ದು ಈಸಿ, 5:30 ಪ್ಯಾಕಪ್ ಆಗಿದ ತಕ್ಷಣ ಹೊಟ್ಟೋಗೋದ ಅಥವಾ ಡೈರೆಕ್ಟರ್ ನಾಳೆ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋದ? ಎರಡು ಚೆನ್ನಾಗಿದೆ ಆಕ್ಚುಲಿ. ಆದ್ರೆ ಆಫ್ಟರ್ ಸ್ವಲ್ಪ ಆಲ್ಮೋಸ್ಟ್ 1 year ಆಗಿತ್ತು ಮತ್ತೆ ಡೈರೆಕ್ಷನ್ ಆಕ್ಷನ್ ಕಟ್ ಹೇಳಿ. ಈಗ ನಮ್ ಡೈರೆಕ್ಷನ್ ಮಜಾ ಅನ್ಸುತ್ತೆ ನನಗೆ. ಬಟ್ ಹೌ ಡಸ್ ಇಟ್ ಫೀಲ್ ಆಕ್ಚುಲಿ ಇನ್ನೊಂದು ಡೈರೆಕ್ಟರ್ ಕೆಳಗಡೆ ಕೆಲಸ ಮಾಡೋದು? ಬಿಕಾಸ್ ಯಾವ್ದೋ ಸೀನ್ ಮಾಡ್ಬೇಕಾದ್ರೆ ನಿಮ್ ತಲೆಲ್ಲ ಓಡ್ತಿರುತ್ತೆ, ಓ ಇದು ನಿಮ್ ತೆಗಿಬೋದು. ಇಲ್ಲ ಪ್ರದೀಪ್, ನೀವು ಅದು ನೀವು ನಾನು ನಿಜ ಹೇಳಿದ್ರು ನಂಬ್ತೀರಾ, ಸುಳ್ಳು ಹೇಳಿದ್ರು ನಂಬ್ತೀರಾ? ಬೇಕು ನನಗೆ. ಏನಕ್ಕೆ ಅಂದ್ರೆ ಸೀರಿಯಸ್ಲಿ ನನ್ಗದು ಆ ಸೀನ್ ಅಂದ್ರೆ ಸೀನ್ ಪೇಪರ್ ಕೊಟ್ಟಿದ್ರಲ್ಲ ನನ್ನ ಕೈಗೆ, ನನ್ಗೆ ವಿಜುವಲೈಸ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ನನ್ನ ಪಾತ್ರ ಡೈಲಾಗು ಅಷ್ಟೇ ಫೋಕಸ್ ಮಾಡ್ತಾ ಇದ್ದೆ ನಾನು. ಸೊ ಅಂಥದ್ದೊಂದು ಏನೋ ನನ್ ಅದು ಒಳಗೆ ಏನೋ ಅದೇ ಮೋಸ್ಟ್ಲಿ ನಾಟಕದ್ದು ಅದು ಇದು ಆ ತರ ಮಾಡಿಸ್ತೋ ಏನೋ ಗೊತ್ತಿಲ್ಲ, ಬಟ್ ತುಂಬಾ ಫೋಕಸ್ ಅದ್ರ ಮೇಲೆ ಇದ್ದೆ. ಯಾವಾಗ್ಲೋ 1-2 ಸತಿ ವೀರೇಂದ್ರ ಅವರು ಏನಾದ್ರು ಕನ್ಫ್ಯೂಷನ್ಸ್ ಬಂದಾಗ ಅವಾಗ್ಲೂ ಸ್ವಲ್ಪ ನಾನು ಕನ್ಫ್ಯೂಸ್ ಆಗ್ಬಿಡ್ತಿದ್ದೆ. ಯಾಕಂದ್ರೆ ಸ್ಟಿಲ್ ಫ್ರಮ್ ದ ಮಾಸ್ಟರ್ ಶಾಟ್ ಗೊತ್ತಾಗ್ತಿರ್ಲಿಲ್ವಲ್ಲ, ಈಗ ಯಾವಾಗ ಹಿಂಗ್ ತೆಗ್ದಿದ ಈ ತರ ಏನೋ ಇರ್ತಿತ್ತು. ಬಟ್ ವೀರೇಂದ್ರ ಯಾವತ್ತೂ ಆ ತರ ಒಂದು ಕನ್ಫ್ಯೂಷನ್ ಅವರು ಆಗಿ ನಮಗೂ ಮಾಡಿದ ಸಿಚುವೇಶನ್ ಇಲ್ಲ. ಯಾರವ್ರನ್ನ ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಹೇಳಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ಸಿನಿಮಾ. And one brilliant thing about the movie is music basically. Absolutely. ಒಂದು ಡ್ಯುಯೆಟ್ ಸಾಂಗ್ ಅಂತ ಎಷ್ಟು ಕಾಡುತ್ತೆ ಅಂದ್ರೆ ಅದು ವಿಜುವಲಿನೂ ಅಷ್ಟೇ ಸಾಕಾಗಿದೆ, ಹಾಡುಗಳು ಅಷ್ಟೇ ಸಾಕಾಗಿದೆ ಆಕ್ಚುಲಿ. ಮ್ಯೂಸಿಕ್ ಬಗ್ಗೆ ವೀರ್ ಸಮರ್ಥ್ ಅಂತ ಅವ್ರಿಗೆ ಯಾರು ಹೆಸರಿಟ್ಟಿದಾರೋ, ಅವ್ರ ತಂದೆ ತಾಯಿ ಹೆಸರಿಟ್ಟಿದ್ದಾರೆ, ಸಾರಿ, ಅವ್ರ ಹೆಸರು ತುಂಬಾ ಕರೆಕ್ಟ್ ಆಗಿ ಇಟ್ಟಿದ್ದಾರೆ. ಅವರು ಸಂಗೀತದಲ್ಲಿ ವೀರ ಸಮರ್ಥರೆ, ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಆಕ್ಚುಲಿ ನಿಮಗೆ ಪ್ರೀತಿ ಗೀತಿ ಇತ್ಯಾದಿ ಇವತ್ತು ಒಂದಷ್ಟು ಕಡೆ ರೀಚ್ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಮ್ಯೂಸಿಕ್. ಮ್ಯೂಸಿಕ್ ಅಲ್ಲಿ ಅವ್ರದೊಂದು ಶೈಲಿ ಇದೆ, ಒಂದು ಪಿಕ್ಚರ್ ಅಲ್ಲಿ ಟ್ರೈ ಮಾಡಿದಾಗ ಇನ್ನೊಂದು ಪಿಕ್ಚರ್ ಅಲ್ಲಿ ಟ್ರೈ ಮಾಡಲ್ಲ. ಅಬ್ಸಲ್ಯೂಟ್ಲಿ. ಸೊ ಹಂಗೆ ಇಲ್ಲಿ ಪಾಪ ಅಂತ ಒಬ್ಬ ಏನು ಸೃಜನಶೀಲ ಏನು ಸಂಪನ್ನ ಗುಣ ಸಂಪನ್ನ ಅಂತ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಕೈಯಲ್ಲಿ ತಿರ್ಬೋಕಿ ಟಕ ಟಕ ಅಂತ ಒಂದು ಸಾಂಗ್ ಮಾಡಿಸಿದೀವಿ. ಆ ಸಾಂಗ್ ಒಂದು ಅಂತ ಇಂತ ದೊಡ್ಡ ಹಿಟ್ಟು ಅಂತ ಹೇಳಕೋಲ್ಲ, ಒಂದು ಮಟ್ಟಿಗೆ ಹಿಟ್ ಆಗಿದೆ. ನಮ್ ಶೋಲ್ ದಿನ ಆಗ್ತೀವಿ, ದಿನ ಹೇಳ್ತೀವಿ ಬೆಂಗಳೂರಿನಲ್ಲಿ ನಿಮ್ ಲೈಫ್ ಏನು ಅಂತ ಹೇಳ್ತೀವಿ ಕೇಳಿ ಅಂತ. ಸೊ ಅದು ಹಿಟ್ ಆಗಿದೆ ಸಾಂಗ್. ಸೊ ಅಂತ ಒಂದು ಸಾಂಗ್ ಅದಲ್ದಲೇನೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಿನಿಮಾಗೆ ಒಂದು ಸೈಲೆನ್ಸ್ ಇರುವಂತ ಶಾರ್ಟ್ ನಾನು ಎಮೌಟ್ ಮಾಡಿ ಅದನ್ನ ಆ ಸೀನ್ ಎಲಿವೇಟ್ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮೂಲಕ. ಅದ್ಭುತವಾದಂತ ಬ್ಯಾಕ್ ಗ್ರೌಂಡ್ ಸ್ಕೋರ್. ನನಗೆ ಐ ಪರ್ಸನಲಿ ಲೈಕ್ ಇಟ್ ಲೈಕ್ ಎನಿಥಿಂಗ್. ತುಂಬಾ ಇಷ್ಟ ಆಯ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್. ಪ್ರೀತಿ ಗೀತಿ ಇತ್ಯಾದಿಗೆ ಮ್ಯೂಸಿಕ್ ಈಸ್ ಡಬಲ್ ಪ್ಲಸ್. ಸೂಪರ್. ಈಗ ನಮ್ ಹೀರೋಗೆ ಒಂದು ಡುಯೆಟ್ ಸಾಂಗ್ ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಹಾಡ್ಬೇಕಂತ. ನೀವಿಬ್ರು ಹೀರೋಯಿನ್ ಹೀರೋ, ಇವಾಗ ಯಾರು ಇಲ್ಲ ಇಲ್ಲಿ. ಹಾಡಿರಕ್ ಬರಲ್ವಲ್ಲ? ಹಾಡಿ ಪರವಾಗಿಲ್ಲ, ಯಾರಿಗೂ ಕಾಣಿಸಲ್ಲ ಹಾಡಿ. ರೇಡಿಯೋಲಿ ಯಾರಿಗೂ ಕಾಣಿಸಲ್ಲ ಹಾಡಿ. ಇಲ್ಲ, ನಾನ್ ಹಾಡಿದ್ರೆ ತುಂಬಾ ಕೆಟ್ಟದಾಗಿರತ್ತೆ, ಪಾಪ ಜನ ಕೇಳಿಸ್ಕೊಳಲ್ಲ. ಬಟ್ ಸ್ಟಿಲ್ ಲೆಟ್ ಮಿ ಗಿವ್ ಇಟ್ ಅ ಟ್ರೈ. ಏನೆಲ್ಲಾಗುವುದು ನಿನ್ನ ನೆನಪು ಬಂದಾಗ, ಓ ಹುಡುಗ ನಿನಗೇನು ಗೊತ್ತು, ಅಷ್ಟೇ. ಇನ್ನೊಂದು ಲೈನ್ ಬೇಡ, ಅದಕ್ಕೆ ಬೇಡ, ಅದನ್ನ ಹಾಡಲ್ಲ ಅಂತ. Radio City.